fake message with my face and my voice, investing money so that they get 20 times more, 30 times more, or whatever terms they give. It is all fake. It is all because of the... I will never talk about investment anywhere, anytime. So whenever you see my face and investment... ಡೀಪ್ ಫೇಕ್ ವಿಡಿಯೋಗಳ ಬಗ್ಗೆ ರಾಜ್ಯಸಭೆಯ ಸದಸ್ಯರಾಗಿರೋ ಡಾಕ್ಟರ್ ಸುಧಾಮೂರ್ತಿ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮುಖ ಹಾಗೆ ಧ್ವನಿಯನ್ನ ಬಳಸಿ 20 ಅಥವಾ 30 ಪಟ್ಟು ಗಳಿಕೆ ಭರವಸೆ ಕೊಟ್ಟು ನಕಲಿ ಸಂದೇಶವನ್ನ ರವಾನೆ ಮಾಡ್ತಾ ಇರೋದು ನಿಜಕ್ಕೂ ಕಳವಳಕ್ಕೆ ಕಾರಣ ಅಂತ ಹೇಳಿದ್ರು. ಇದೆಲ್ಲವೂ ನಕಲಿ. ಎಐ ಬಳಸಿ ವಂಚಕರು ಈ ರೀತಿ ಮಾಡ್ತಾ ಇದ್ದಾರೆ, ಇದನ್ನ ನಂಬಬೇಡಿ ಅಂತಾನೂ ಸಂಸತ್ ಭವನದ ಆವರಣದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟರು. ಎಲ್ಲಿಯೂ ಯಾವುದೇ ಸಮಯದಲ್ಲೂ ನಾನು ಹೂಡಿಕೆ ಬಗ್ಗೆ ಮಾತನಾಡೇ ಇಲ್ಲ. ಹೂಡಿಕೆ ಉತ್ತೇಜಿಸುವ ನನ್ನ ಮುಖ ಮತ್ತು ಧ್ವನಿ ಕೇಳಿದ್ರೆ ಅದನ್ನ ನಂಬಬೇಡಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಯಾಕಂದ್ರೆ ಎಐ ರಚಿತ ನಕಲಿ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದ್ರಿಂದ ಇದು ಡೀಪ್ ಫೇಕ್ ವಿಡಿಯೋ ಆಗಿದ್ದು ಯಾರು ಇದನ್ನ ನಂಬಿ ಮೋಸ ಹೋಗಬೇಡಿ ಅಂತಾನೂ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ನಕಲಿ ವಿಡಿಯೋದಲ್ಲಿ ಸುಧಾಮೂರ್ತಿ ಅವರು ಸಾಕಷ್ಟು ಹೂಡಿಕೆದಾರರು ತಮ್ಮ ಜೊತೆ ಸೇರ್ಕೊಂಡು ತಿಂಗಳಿಗೆ 10 ಲಕ್ಷ ರೂಪಾಯಿ ಗಳಿಸ್ತಾ ಇದ್ದಾರೆ. ದುರಾದೃಷ್ಟವಶಾತ್ ನೋಂದಣಿಯನ್ನು ನಿಲ್ಲಿಸುವಂತೆ ನಮಗೆ ಒತ್ತಡ ಹೇರಲಾಗಿದೆ. ಈ ದಿನದ ಅಂತ್ಯದ ತನಕ ವಿಡಿಯೋ ಕೆಳಗೆ ನೀಡಿರೋ ಲಿಂಕ್ ಮೂಲಕ ನೋಂದಣಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಈಗಲೂ ನಿಮಗೆ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನ ಕಾಣಬಹುದು. ಲಿಂಕ್ ಓಪನ್ ಮಾಡಿದ್ರೆ ನಕಲಿ ವೆಬ್ಸೈಟ್ ತಾಣ ಓಪನ್ ಆಗುತ್ತೆ. ಸೊ ಇದು ನಕಲಿ ವಿಡಿಯೋ ಅಂತ ಸ್ಪಷ್ಟನೆ ಕೊಟ್ಟಿರೋ ಸುಧಾಮೂರ್ತಿ ಅವರು, ನಾನು ಎಲ್ಲೂ ಹೂಡಿಕೆ ಬಗ್ಗೆ ಮಾತಾಡಿಲ್ಲ, ನನ್ನ ಮುಖವನ್ನ ನೋಡಿದ್ರೆ ಅಥವಾ ಹೂಡಿಕೆಗಳನ್ನ ಉತ್ತೇಜಿಸೋ ನನ್ನ ಧ್ವನಿಯನ್ನ ಕೇಳಿದ್ರೆ ಯಾರು ನಂಬಬೇಡಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಹಾಗೆ ಸುಧಾಮೂರ್ತಿ ಅವರ ಈ ರೀತಿಯ ಡೀಪ್ ಫೇಕ್ ವಿಡಿಯೋ ಹರಿದಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಏನಲ್ಲ. ಈ ವರ್ಷದ ಫೆಬ್ರವರಿಯಲ್ಲೂ ಕೂಡ ಇಂಥದ್ದೇ ಒಂದು ವಿಡಿಯೋ ವೈರಲ್ ಆಗಿತ್ತು. ಪುಣೆಯ ವ್ಯಕ್ತಿಯೊಬ್ಬರು 43 ಲಕ್ಷ ರೂಪಾಯಿಗಳನ್ನ ಕಳೆದುಕೊಂಡಿದ್ರು. ಹೀಗಾಗಿ ಇಂತಹ ಡೀಪ್ ಫೇಕ್ ವಿಡಿಯೋವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಆದ್ರೆ ಯಾರು ಮೋಸ ಹೋಗಬೇಡಿ, ನಂಬಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಅಬೌಟ್ ಫೇಕ್ ಮೆಸೇಜ್ ವಿತ್ ಮೈ ಫೇಸ್ ಅಂಡ್ my voice, investing money so that they get 20 times more, 30 times more, or whatever terms they give. It is all fake. It is all because of the AI and the cunning mind behind that. Please, all investors, I tell, I will never talk about investment anywhere, anytime. So whenever you see my face and investment, don't do that. I earnestly request you not to do. It's a hard-earned money. Think over it. Go to a bank or go to somewhere and get it clarified, and then only you should do. But in my case, if my face with my voice and investment of money, that means it's a fake news. Don't do and hurt yourself. I also feel bad about it. धन्यवाद. जय हिंद. वंदे मातरम.